ಕೆ ಪುಟ್ಟಣ್ಣಯ್ಯ ಗ್ಯಾರಂಟಿ ಅನುಷ್ಠಾನ ಆಗಿದ್ದರಿಂದ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾವು ಸರ್ಕಾರದಲ್ಲಿ ಅದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಅಭಿಪ್ರಾಯಪಟ್ಟಿದ್ದೀವಿ, ಅದನ್ನೇ ಹೇಳ್ತೀವಿ. ಅವರು ಶಾಸಕರು ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಸರ್, ಈಗ ಸುಮಾರು 20 ಲಕ್ಷದಷ್ಟು ರೇಷನ್ ಕಾರ್ಡ್ಗಳು ಯಾರು ಮುಂದುವರೆದವರು ಇದ್ದಾರೆ ಅವ್ರದ್ದು ಕಟ್ ಮಾಡೋಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಕಟ್ ಮಾಡೋದಿಲ್ಲ, ನಾವು ಕಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವ್ರು ತಗೊಂಡಿರೋದೇ ತಪ್ಪಲ್ವಾ? ಈಗ ನೀವು IT ರಿಟರ್ನ್ಸು ಫೈಲ್ ಮಾಡ್ತೀರಿ, IT ರಿಟರ್ನ್ಸ್ನವ್ರಿಗೆ BPL ಕಾರ್ಟಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ನಮ್ಮ ನಿಯಮದಲ್ಲೇ ಇದೆ. ನೀವು ತೊಗೊಂಡ್ಬಿಟ್ಟಿದ್ದೀರಿ. ಹೆಂಗೆ ತೊಗೊಂಡ್ರಿ? ಏನೋ ಸುಳ್ಳು ದಾಖಲೆಗಳು ಕೊಟ್ಟು ಅಥವಾ ಅಲ್ಲಿ ಅಧಿಕಾರಿಗಳಿಗೆ ಮನವೊಲಿಸಿ ತೊಗೊಂಡಿರಿ, ಅದು ತಪ್ಪಲ್ವಾ? ಅದು ಆಟೋಮೆಟಿಕ್ಕಾಗಿ ಅದು ರಿಜೆಕ್ಟ್ ಆಗಬೇಕು. ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ, ಯಾರನ್ನೂ ತೆಗಿಯೋಕೆ ಹೋಗೋದಿಲ್ಲ. ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಅಂತ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಅವರು ಹೇಳ್ತಾರೆ. ಪಾಪ ಕುಮಾರಸ್ವಾಮಿ ಅವರು ಇವಾಗ ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ. ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಒಂದು ಇದು ಸ್ಟೀಲ್ ಮಿಲ್ಲು ಅಥವಾ ಸ್ಟೀಲಿಗೆ ಅಥವಾ ದೊಡ್ಡ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ರಾಜ್ಯಕ್ಕೆ ಅವರು ಕೊಟ್ಟರೆ ಅದು ಭಾಳ ಚಂದ. ಅಮೆರಿಕದಲ್ಲಿ ಈಗ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಸೋಷಿಯಲ್ ಮೀಡಿಯಾದಲ್ಲೇನೋ ಫೋಟೋಗಳು ಬಂದಿದೆ, ಅದು ನೋಡಿದೆ, ನನಗೂ ಸಂತೋಷ ಆಯಿತು ಫೋಟೋ ಬಂದಿದ್ದು. ಅದು ಬಿಟ್ಟರೆ ನನಗೇನು ಏನೋ ಅಲ್ಲಿಗೇನು ಅದು ನೋಡಿ, ಅವರ ಕುಟುಂಬ ಕರ್ಕೊಂಡು ಮಕ್ಕಳು ಅವರ ಶ್ರೀಮತಿಯವ್ರ ಜೊತೆಯಲ್ಲಿ ನಾವು ಅಮೆರಿಕಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ. ಆಕಸ್ಮಿಕವಾಗಿ ರಾಹುಲ್ ಗಾಂಧಿಯವರು ಅದೇ ಊರಲ್ಲಿ ಅದೇ ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದರೆ ಓಡೋಗೋಕ್ಕಾಗತ್ತೆ? ಅವರಿಗೆ ಗ್ರೀಟ್ ಮಾಡಿದ್ದಾರೆ, ಅವರು ಇವ್ರಿಗೆ ಗ್ರೀಟ್ ಮಾಡಿದ್ದಾರೆ. ಅದು ಅಷ್ಟು ಬಿಟ್ಟರೆ ಮುಂದಕ್ಕೆ ನಮಗೇನು ಗೊತ್ತಿಲ್ಲಪ್ಪ.